ಪ್ರತಿಯೊಬ್ಬ ಕಾರ್ಮಿಕರಿಗೆ, ಅಸಂಘಟಿತ ವಲಯದ ಕಾರ್ಮಿಕರಿಗೆ, ಹಿರಿಯ ನಾಗರಿಕರಿಗೆ, ಸಾರ್ವಜನಿಕರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನರೇಂದ್ರ ಮೋದಿ ರವರ ನೇತೃತ್ವದ ಕೇಂದ್ರ ಸರ್ಕಾರ ಪ್ರತಿಯೊಬ್ಬರಿಗೂ ಒಂದು ಬಂಪರ್ ಗಿಫ್ಟ್ ಅನ್ನ ಘೋಷಣೆ ಮಾಡಿದೆ. ಈ ದಿನ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿ ಪಿಂಚಣಿ ನೀಡುವಂತಹ, ಆರ್ಥಿಕ ಭದ್ರತೆಯನ್ನ ನೀಡುವಂತಹ ಒಂದು ಯೋಜನೆಯನ್ನ ಘೋಷಣೆ ಮಾಡಿದೆ. ಕೇಂದ್ರ ಸಚಿವ ಸಂಪುಟದಿಂದ ಈ ದಿನ ಅನುಮೋದನೆ ಆಗಿದೆ. ಯಾರಿಗೆಲ್ಲ ಪ್ರತಿ ತಿಂಗಳು 5,000 ರೂಪಾಯಿ ಪಿಂಚಣಿ ಸಿಗತ್ತೆ, ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ರಿಟೈರ್ಡ್ ಆದಂಥ ಸಮಯದಲ್ಲಿ ಆರ್ಥಿಕ ಭದ್ರತೆ ಬೇಕಾಗಿರುತ್ತೆ. ದುಡಿಯೋ ಸಮಯದಲ್ಲಿ ನಮಗೆ ಯಾವುದೇ ಅವಶ್ಯಕತೆ ಇರೋದಿಲ್ಲ, ದುಡಿಮೆ ಮಾಡ್ತೀವಿ. ಆದರೆ ನಮ್ಮ ದುಡಿಮೆ ನಿಂತು ರಿಟೈರ್ಡ್ ಆದಂಥ ಸಮಯದಲ್ಲಿ ನಮಗೆ ಆರ್ಥಿಕ ಭದ್ರತೆ ಬೇಕು. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋಕ್ಕೆ ಹಣ ಬೇಕಾಗತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಉದ್ದೇಶಕ್ಕಾಗಿ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ. ಏನು ಗಿಫ್ಟ್ ನೀಡಿದೆ, ಯಾರಿಗೆಲ್ಲ ಉಪಯೋಗ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಪ್ರತಿ ತಿಂಗಳ ಪಿಂಚಣಿ 5,000 ರೂಪಾಯಿ ನೀಡುವ ಅಟಲ್ ಪಿಂಚಣಿ ಯೋಜನೆ ಇನ್ನು 5 ವರ್ಷ ವಿಸ್ತರಣೆ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸ್ನೇಹಿತರೆ, ಪೆನ್ಷನ್ ಯೋಜನಾ, ಅಟಲ್ ಪೆನ್ಷನ್ ಸ್ಕೀಮ್ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪ್ರತಿ ತಿಂಗಳು 5,000 ರೂಪಾಯಿವರೆಗೂ ಪಿಂಚಣಿ ನೀಡುವ ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆ. ಅಟಲ್ ಪೆನ್ಷನ್ ಯೋಜನೆ APY ಅನ್ನು ಇನ್ನೂ 5 ವರ್ಷಗಳ ಕಾಲ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ. ಈ ಮೂಲಕ ದೇಶದ ಜನತೆಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ, ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ರು, ಬಹಳ ಬೇಡಿಕೆಯಿಂದ ಕೇಳ್ಕೊಳ್ತಾ ಇದ್ರು. ಜನಪ್ರಿಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸೆಂಟ್ರಲ್ ಕ್ಯಾಬಿನೆಟ್ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಯೋಜನೆಯನ್ನು 2030-31ನೇ ಹಣಕಾಸು ವರ್ಷದವರೆಗೆ ಮುಂದುವರಿಸಲು, ಕಂಟಿನ್ಯೂ ಮಾಡಲು ಹಸಿರು ನಿಶಾನೆಯನ್ನು ತೋರಿಸಲಾಗಿದೆ. ಈ ಯೋಜನೆಯಲ್ಲಿ ಮತ್ತಷ್ಟು ಜನರಿಗೆ ತಲುಪಿಸಲು ಹಾಗೂ ಅಭಿವೃದ್ಧಿಪಡಿಸಲು ಅಗತ್ಯವಾದ ಹಣವನ್ನು ಮೀಸಲು ಇಡಲು ಕೂಡ ಕೇಂದ್ರ ಸಚಿವ ಸಂಪುಟ ನಿರ್ಧಾರವನ್ನು ಮಾಡಿದೆ. ಈ ಯೋಜನೆ ಅಂಕಿಅಂಶಗಳ ಪ್ರಕಾರ ಜನವರಿ 19, 2026ರವರೆಗೆ ಒಟ್ಟು 8,66,00,000 ಜನ ಅಟಲ್ ಪಿಂಚಣಿ ಯೋಜನೆಯಲ್ಲಿ ನಮೂದಿಸಿಕೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಜನರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಗಡುವನ್ನು ವಿಸ್ತರಿಸಲಾಗಿದೆ ಅಂತ ಹೇಳಿ ತಿಳಿಸಲಾಗಿದೆ. ಈ ಯೋಜನೆ ಯಾರಿಗೆ ಹೇಗೆ ಸಿಗತ್ತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ಪಿಂಚಣಿ ಸೌಲಭ್ಯ, ಪೆನ್ಷನ್ ಸ್ಕೀಮ್ ಇರುತ್ತೆ. ಆದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ 60 ವರ್ಷ ದಾಟಿದ ನಂತರ ಆರ್ಥಿಕ ಭದ್ರತೆ ನೀಡುವ ಉದ್ದೇಶದಿಂದ 2015ರಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಪಿಂಚಣಿ ಮೊತ್ತ ಹೂಡಿಕೆಗೆ ಅನುಗುಣವಾಗಿ ಪ್ರತಿ ತಿಂಗಳು ಪೆನ್ಷನ್ ಸಿಗುತ್ತೆ. ತಿಂಗಳಿಗೆ 1,000ದಿಂದ 5,000 ರೂಪಾಯಿವರೆಗೆ ಪೆನ್ಷನನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಏನು ಕ್ವಾಲಿಫಿಕೇಷನ್ ಬೇಕು, ಅರ್ಹತೆ ಬೇಕು ಅಂತ ನೋಡೋದಾದರೆ, ನಿಮ್ಮ ವಯಸ್ಸು 18 ವರ್ಷದಿಂದ 40 ವರ್ಷದ ಒಳಗೆ ಇರಬೇಕು. ಈ ಯೋಜನೆಗೆ ಸೇರಲು ಅರ್ಹರಾಗಿರ್ತಾರೆ. ಕಡ್ಡಾಯವಾಗಿ ಯಾವ್ಯಾವ ದಾಖಲಾತಿಗಳು ಬೇಕು ಅಂತ ನೋಡೋದಾದರೆ, ಅಂಚೆ ಕಚೇರಿ ಅಥವಾ ಯಾವುದೇ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಉಳಿತಾಯ ಖಾತೆ ಇರುವುದು ಕಡ್ಡಾಯವಾಗಿದೆ. ಬ್ಯಾಂಕ್ ಅಕೌಂಟು ನೆಸೆಸರಿ, ಮ್ಯಾಂಡೇಟ್ರಿ ಆಗಿದೆ.
ಯಾರಿಗೆಲ್ಲ ಈ ಯೋಜನೆ ಸಿಗೋದಿಲ್ಲ ಅಂತ ನೋಡೋದಾದರೆ, ಆದಾಯ ತೆರಿಗೆ ಪಾವತಿ ಮಾಡೋರು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಹಾಗೂ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ವ್ಯಾಪ್ತಿಗೆ ಬರುವವರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡೋಕ್ಕೆ ಅವಕಾಶಗಳು ಇಲ್ಲ. ಹಾಗಾಗಿ ಇವರನ್ನ ಬಿಟ್ಟು ಉಳಿದವರಿಗೆ ಅವಕಾಶಗಳು ಇದೆ. ಸ್ನೇಹಿತರೆ, 18ನೇ ವಯಸ್ಸಿಗೇನಾದರೂ ಈ ಯೋಜನೆಯಲ್ಲಿ ನೀವು ಸೇರಿದರೆ ಮಾಸಿಕ 5,000 ರೂಪಾಯಿ ಪಿಂಚಣಿಗಾಗಿ ತಿಂಗಳಿಗೆ ಕೇವಲ 240 ರೂಪಾಯಿಗಳು ಪಾವತಿಸಬೇಕಾಗತ್ತೆ. ಕನಿಷ್ಠ 42 ರೂಪಾಯಿಗಳಿಂದ ಪ್ರಾರಂಭ ಆಗತ್ತೆ. 210 ರೂಪಾಯಿ ಮ್ಯಾಕ್ಸಿಮಮ್ ಆಗುತ್ತೆ. 5,000 ರೂಪಾಯಿವರೆಗೂ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ನೀವೇನಾದರೂ 40 ವರ್ಷಕ್ಕೆ ಏನಾದರೂ ಸೇರಿದ್ರೆ ಮುಂದಿನ 20 ವರ್ಷಗಳ ಕಾಲ ಪ್ರೀಮಿಯಂ ಕಟ್ಟಬೇಕಾಗತ್ತೆ. ತಿಂಗಳಿಗೆ 291 ರೂಪಾಯಿಯಿಂದ 1,454 ರೂಪಾಯಿವರೆಗೂ ಪ್ರತಿ ತಿಂಗಳು ಪ್ರೀಮಿಯಂ ಪಾವತಿ ಮಾಡಬೇಕಾಗತ್ತೆ. ಸ್ನೇಹಿತರೆ, ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಗುಡ್ ನ್ಯೂಸ್ ಏನಂದರೆ, ನಿಮ್ಮ ಬ್ಯಾಂಕ್ ಖಾತೆಯಿಂದ ಪ್ರತಿ ತಿಂಗಳು ನೀವೇನು ಕಟ್ಟೋಂಥ ಅವಶ್ಯಕತೆ ಇಲ್ಲ. ಹೋಗಿ ಬ್ಯಾಂಕಿಗೆ ಕಟ್ಟಬೇಕು ಅಥವಾ ಪೋಸ್ಟ್ ಆಫೀಸಿಗೆ ಕಟ್ಟಬೇಕು ಅನ್ನೋವಂಥ ಅವಶ್ಯಕತೆ ಇರಲ್ಲ. ಪ್ರತಿ ತಿಂಗಳು ಹಣ ತಾನಾಗಿಯೇ ಕಡಿತವಾಗುತ್ತೆ. ಆಟೋ ಡೆಬಿಟ್ ಅನುಮತಿ ನೀಡಬೇಕಾಗತ್ತೆ. ಆಟೋ ಡೆಬಿಟ್ ಅನುಮತಿಯನ್ನು ಕೊಟ್ಟರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಕ್ಲೇಮ್ ಆಗುತ್ತೆ. ಖಾತೆಯಲ್ಲಿ ಸಾಕಷ್ಟು ಹಣ ಇಲ್ಲದಿದ್ದರೆ ದಂಡ ಬೀಳುವಂಥ ಸಾಧ್ಯತೆ ಇರುತ್ತೆ, ಪೆನಾಲ್ಟಿಯನ್ನು ಹಾಕ್ತಾರೆ. ಹಾಗಾಗಿ ಅಕೌಂಟಲ್ಲಿ ಇಷ್ಟು ಹಣವನ್ನು ಇಟ್ಕೊಂಡ್ರೆ ಆಟೋ ಡೆಬಿಟ್ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ಈ ಕೊಟ್ಟಿರುವಂಥ ಗುಡ್ ನ್ಯೂಸ್, ಮಾಸಿಕ ಪಿಂಚಣಿಯನ್ನು 5,000 ರೂಪಾಯಿವರೆಗೂ ಪಡ್ಕೊಂಡು ರಿಟೈರ್ಮೆಂಟ್ ಆದಂಥ ಸಮಯದಲ್ಲಿ ನಮಗೆ ಹಣದ ಅವಶ್ಯಕತೆ ಇರುತ್ತೆ. ನಮ್ಮ ಆಗು ಹೋಗುಗಳಿಗೆ ಅಥವಾ ದೈನಂದಿನ ಖರ್ಚುಗಳಿಗೆ ಹಣದ ಅವಶ್ಯಕತೆ ಇರುತ್ತೆ. ಈಗ ನಮ್ಮ ಕೈಯಲ್ಲಿ ಎಷ್ಟು ಹಣ ಇದ್ದರೂ ಅದು ಖರ್ಚಾಗಿ ಹೋಗುತ್ತೆ. ಅದರಲ್ಲಿ ನೀವು ಒಂದು ಅಟಲ್ ಪಿಂಚಣಿ ಯೋಜನೆ ಅಥವಾ ಪೆನ್ಷನ್ ಪ್ಲಾನ್ಗಳನ್ನು ಮಾಡ್ಕೊಂಡ್ರೆ ನಮ್ಮ ನಿವೃತ್ತಿಯ ಸಮಯದಲ್ಲಿ, ನಮ್ಮ ವಯಸ್ಸಾದ ಸಮಯದಲ್ಲಿ ನಮಗೆ ಇದರಿಂದ ಉಪಯೋಗ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೇಂದ್ರ ಸರ್ಕಾರ ನೀಡಿರುವಂಥ ಈ ಯೋಜನೆಯ ಅವಕಾಶವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ. ಸರ್ಕಾರ ಇನ್ನೂ 5 ವರ್ಷಗಳ ಕಾಲ ವಿಸ್ತರಿಸಿದೆ ಅಟಲ್ ಪಿಂಚಣಿ ಯೋಜನೆಯನ್ನು. ಆ ಅಟಲ್ ಪಿಂಚಣಿ ಯೋಜನೆಯನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ. ಸ್ವಲ್ಪವೇ ಹಣವನ್ನು ಉಳಿತಾಯ ಮಾಡಿಕೊಂಡು ನಮ್ಮ ಕಷ್ಟ ಕಾಲದಲ್ಲಿ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಸ್ನೇಹಿತರೆ, ಅದರ ಜೊತೆಯಲ್ಲಿ EPS ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ಕನಿಷ್ಠ ಪಿಂಚಣಿಯನ್ನು 5,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು. ESI ಸೌಲಭ್ಯವನ್ನು ಇನ್ನೂ ಎಫೆಕ್ಟೆಡ್ ಆಗಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಂತ ಅಟಲ್ ಪಿಂಚಣಿ ಯೋಜನೆ ಥರನೇ EPFO ಪಿಂಚಣಿಯನ್ನು ಕೂಡ ಹೆಚ್ಚಳ ಮಾಡುವಂಥ ಅಗತ್ಯತೆ ಇಂದಿಗೆ ಇದೆ. 2014ರಲ್ಲಿ 1,000 ರೂಪಾಯಿ ಮಾಡಿರೋದು ಈಗಾಗಲೇ 12 ವರ್ಷ ಆದರೂ ಕೂಡ ಅದರ ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ. ಹಾಗಾಗಿ ಸರ್ಕಾರ ತಕ್ಷಣ EPFO ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.